ಜಗದೀಶ್ ಶೆಟ್ಟರ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಮೊದಲ ಪಟ್ಟಿಯಲ್ಲಿ ತನ್ನ ಹೆಸರು ಇರಲಿಲ್ಲ ಅನ್ನುವಂತಹ ಅಸಮಾಧಾನ ಜಗದೀಶ್ ಶೆಟ್ಟರ್ಗೆ ಇತ್ತು. ಹೀಗಾಗಿ ಜಗದೀಶ್ ಶೆಟ್ಟರ್ ಬೆಳಗಾವಿಯಿಂದ ಸ್ಪರ್ಧೆ ಮಾಡೋದಕ್ಕೆ ನಿರ್ಧರಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಯಡಿಯೂರಪ್ಪ ಸಮ್ಮುಖದಲ್ಲಿ ಈ ಪ್ರಸ್ತಾವವನ್ನ ಒಪ್ಪಿಕೊಂಡಿದ್ದಾರೆ ಅನ್ನೋದು ಕೂಡ ತಿಳಿದು ಬರ್ತಾ ಇದೆ. ಆ ಮೂಲಕ ಬಿಎಸ್ವೈ ಮನೆಯಲ್ಲಿ ನಡೆದಂತಹ ಸಂಧಾನ ಸಭೆ ಯಶಸ್ವಿಗೊಂಡಿದೆ ಅನ್ನೋದರ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಮೊದಲ ಪಟ್ಟಿಯಲ್ಲಿ ಅವರ ಹೆಸರು ಇರಲಿಲ್ಲ. ಬೆಳಗಾವಿಯಿಂದ ಅವ್ರನ್ನ ಸ್ಪರ್ಧೆಗೆ ನಿಲ್ಲಿಸಬೇಕು ಅನ್ನುವಂತಹ ಆತುರತೆ ಬಿಜೆಪಿಯಲ್ಲಿ ಇದ್ರೂ ಕೂಡ ಹೆಸರು ಇರಲಿಲ್ಲ ಅನ್ನುವಂತಹ ಅಸಮಾಧಾನ ಇತ್ತು. ಈಗ ಫೈನಲಿ ಗೊತ್ತಾಗ್ತಾ ಇರುವಂತಹ ವಿಚಾರ, ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿಯಿಂದ ಈ ಸಲ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಎಲ್ಲಾ ಸಮಸ್ಯೆಗಳಿಗೆ ಧವಳಗಿರಿಯೇ ಈ ಮೂಲಕ ಪರಿಹಾರ ಅನ್ನೋದು ಮತ್ತೊಮ್ಮೆ ಜಗದೀಶ್ ಶೆಟ್ಟರ್ ಅವರ ವಿಚಾರದಲ್ಲೂ ಕೂಡ ಸಾಬೀತಾಗ್ತಾ ಇರೋದು ಗೊತ್ತಾಗ್ತಾ ಇದೆ. ಈ ಬಾರಿ ಜಟಿಲ ಸಮಸ್ಯೆ ಎಲ್ಲವೂ ಕೂಡ ಬಗೆಹರಿತಾ ಇರೋದು ಯಡಿಯೂರಪ್ಪ ಅವರ ನಿವಾಸದಲ್ಲಿ. ಜಗದೀಶ್ ಶೆಟ್ಟರ್ ಇದೇ ಟಿಕೆಟ್ ವಿಚಾರಕ್ಕೆ ಕಳೆದ ಸಲ ಮುನಿಸಿಕೊಂಡು ಪಕ್ಷವನ್ನ ತೊರೆದಿದ್ರು. ಈ ಸಲ ಅವರನ್ನ ಕರ್ಕೊಂಡು ಬರಬೇಕಾದ್ರೇನೆ ಅವರ ಸ್ಪರ್ಧೆ ಬೆಳಗಾವಿ ಅಥವಾ ಧಾರವಾಡದಿಂದ ಅಂತ ಹೇಳಲಾಗ್ತಾ ಇತ್ತು. ಇನ್ಫ್ಯಾಕ್ಟ್ ಬೆಳಗಾವಿಯಲ್ಲಿ ಸತತವಾಗಿ ಸುರೇಶ್ ಅಂಗಡಿ ಫ್ಯಾಮಿಲಿ ಗೆಲ್ತಾ ಬರ್ತಾ ಇದ್ದಾರೆ. ಸುರೇಶ್ ಅಂಗಡಿ ಅವರು ಪ್ರತಿನಿಧಿಸ್ತಾ ಇದ್ರು. ಅವರ ಮರಣದ ನಂತರ ಅವರ ಪತ್ನಿ ಆ ಕ್ಷೇತ್ರವನ್ನ ಪ್ರತಿನಿಧಿಸ್ತಾ ಇದ್ರು. ಸೊ ಇಲ್ಲಿ ಜಗದೀಶ್ ಶೆಟ್ಟರ್ ಅವರು ಸೂಕ್ತ ಕ್ಯಾಂಡಿಡೇಟ್ ಅನ್ನುವಂತಹ ಆಲೋಚನೆಯಲ್ಲಿ ಬಿಜೆಪಿ ಹೈಕಮಾಂಡ್ ಇತ್ತು. ಅದಾದ್ರೂ ಬೆಳಗಾವಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಿರಲಿಲ್ಲ. ಇದು ಜಗದೀಶ್ ಶೆಟ್ಟರ್ ಅವರ ಮುನಿಸಿಗೆ ಕಾರಣ ಆಗಿತ್ತು. ಮೊದಲ ಲಿಸ್ಟ್ನಲ್ಲಿ ನನ್ನ ಹೆಸರು ಯಾಕಿಲ್ಲ, ಇದು ಪಕ್ಷ ನನಗೆ ಕೊಡ್ತಾ ಇರುವಂತಹ ಯಾವ ಬೆಲೆ ಅನ್ನೋ ಪ್ರಶ್ನೆ ಇತ್ತು. ಫೈನಲಿ ಈಗ ಧವಳಗಿರಿ ನಿವಾಸದಲ್ಲಿ ಪರಿಹಾರ ಅಂತೂ ಸಿಕ್ಕಿದೆ.